ಪಂಚರಾಜ್ಯಗಳ ಚುನಾವಣೆಯಲ್ಲಿ ಸಾಕಷ್ಟು ಕುತೂಹಲವನ್ನ ಮೂಡಿಸಿದ್ದು ಅಥವಾ ಅಚ್ಚರಿಗೆ ಕಾರಣ ಆದಂತಹ ಫಲಿತಾಂಶ, ಎಲ್ಲರನ್ನ ಬೆರಗುಗೊಳಿಸಿದಂತಹ ಫಲಿತಾಂಶ ಅಂದ್ರೆ ಅದು ತಮಿಳುನಾಡು ವಿಧಾನಸಭಾ ಚುನಾವಣೆಯ ಫಲಿತಾಂಶ. ತಮಿಳುನಾಡಿನಲ್ಲಿ ಸಾಂಪ್ರದಾಯಿಕವಾಗಿ ಆಗ್ತಾ ಇದ್ದಂತಹ ಆ ಚುನಾವಣಾ ಕಾದಾಟ ಏನಿದೆ ಅದನ್ನ ಮೀರಿದಂತೆ ಒಂದು ದೊಡ್ಡ ಸುನಾಮಿ, ಒಂದು ದೊಡ್ಡ ಬಿರುಗಾಳಿ ತಮಿಳುನಾಡಿನಲ್ಲಿ ಈ ಬಾರಿ ಬೀಸಿಬಿಟ್ಟಿದೆ. ಆ ಸುನಾಮಿ, ಆ ಬಿರುಗಾಳಿ ತಮಿಳಿಗ ವೆಟ್ರಿ ಕಳಗಂ ಪಕ್ಷದ್ದು. ನಟ ವಿಜಯ್ ಅವರ ತಮಿಳಿಗ ವೆಟ್ರಿ ಕಳಗಂ. ನಟ ವಿಜಯ್ 2 ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನ ಮಾಡಿದ್ದು, ಒಂದು ಪೆರಂಬೂರು ವಿಧಾನಸಭಾ ಕ್ಷೇತ್ರ, ಮತ್ತೊಂದು ತಿರುಚಿ ಪೂರ್ವ ವಿಧಾನಸಭಾ ಕ್ಷೇತ್ರ. 2 ಕ್ಷೇತ್ರದಲ್ಲೂ ಕೂಡ ಮುನ್ನಡೆಯನ್ನ ಸಾಧಿಸಿದ್ದಾರೆ ನಟ ವಿಜಯ್ ಅವರು. ಆರಂಭದಿಂದಾನೂ ಮುನ್ನಡೆ. ತಿರುಚಿ ಪೂರ್ವದಲ್ಲಿ ಆರಂಭಿಕ ಹಿನ್ನಡೆಯಾಗಿತ್ತು, ಅದಾದ ನಂತರ ಸತತವಾಗಿ ಮುನ್ನಡೆಯನ್ನ ಕಾಯ್ದುಕೊಂಡು ಬಂದಿದ್ದಾರೆ ನಟ ವಿಜಯ್. ಈ ಪರಿಯ ಒಂದು ರಿಸಲ್ಟ್ ಅನ್ನ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಒಂದು ಎಕ್ಸಿಟ್ ಪೋಲ್ನ ಹೊರತಾಗಿ ಆ ಎಕ್ಸಿಟ್ ಪೋಲ್ನ ಸಮೀಕ್ಷೆಯನ್ನ ಗಮನಿಸಿ ಆಕ್ಸಿಸ್ ಮೈ ಇಂಡಿಯಾ 90ರಿಂದ 120 ಸೀಟ್ಗಳನ್ನ ಪಡೆಯುತ್ತೆ ಟಿವಿಕೆ ಪಕ್ಷ ಅನ್ನುವಂಥ ಪ್ರೆಡಿಕ್ಷನ್ ಮಾಡಿತ್ತು. ಅದನ್ನ ನಂಬೋದಕ್ಕೆ ಯಾರು ರೆಡಿ ಇರಲಿಲ್ಲ. ಯಾಕಂದ್ರೆ ಬೇರೆಲ್ಲ ಸಮೀಕ್ಷೆಗಳು 5, 10, 12, 20 ಇಷ್ಟು ಸಂಖ್ಯೆಗಳನ್ನ ಮಾತ್ರ ಕೊಟ್ಟಿದ್ದು ವಿಜಯ್ ಅವರ ಪಕ್ಷಕ್ಕೆ. ಕೆಲವು ಸಮೀಕ್ಷೆಗಳಂತೂ 0 ಅಂತ ಹಾಕ್ಬಿಟ್ಟಿದ್ವು. ಅಂದ್ರೆ ಚುನಾವಣಾ ಪ್ರಚಾರದಲ್ಲಿ ಜನ ಸೇರಿದ್ದಾರೆ ನಿಜ, ದೊಡ್ಡ ಸಂಖ್ಯೆಯಲ್ಲಿ ಜನ ನಟ ವಿಜಯ್ ಅವರ ಪರವಾಗಿ ಮಾತನಾಡಿದ್ದಾರೆ ನಿಜ, ಆದ್ರೆ ಅದು ಮತಗಳಾಗಿ ಕನ್ವರ್ಟ್ ಆಗಿರೋದಿಲ್ಲ. ಮತಗಳಾಗಿ ಕನ್ವರ್ಟ್ ಆಗಿದ್ರೂ ಕೂಡ ವೋಟಿಂಗ್ ಪರ್ಸೆಂಟೇಜ್ ಒಂದ್ ಸ್ವಲ್ಪ ಪಡ್ಕೊಳ್ಬಹುದೇನೋ, ಆದ್ರೆ ಅದು ಸೀಟ್ ಆಗಿ ಕನ್ವರ್ಟ್ ಆಗಲ್ಲ ಅನ್ನೋದು ಬಹುತೇಕರ ವಿಶ್ಲೇಷಣೆಯಾಗಿತ್ತು. ನಟ ವಿಜಯ್ ಅವರ ಮನೆಯ ಮುಂಭಾಗದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಲಾಗಿದೆ. ನಟ ವಿಜಯ್ ಬಂದು ಕೈ ಮುಗಿದಿದ್ದಾರೆ ಅಲ್ಲಿದ್ದಂತಹ ಎಲ್ಲ ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ. ಆ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಮೊದಲ ಚುನಾವಣೆ, ಪಕ್ಷವನ್ನ ರಚನೆ ಮಾಡಿ 2 ವರ್ಷಗಳ ಒಳಗಾಗಿ ಅಭೂತಪೂರ್ವವಾದಂತಹ ಸಾಧನೆ ನಟ ವಿಜಯ್ ಅವರಿಂದ. ಅವರ ಪಕ್ಷ ತಮಿಳುನಾಡಿನ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುವತ್ತ ಮುನ್ನುಗ್ತಾ ಇದೆ. 109 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ನಟ ವಿಜಯ್ ಅವರ ಪಕ್ಷ ಕಾಯ್ದುಕೊಂಡಿದೆ. ವಿಜಯ್ ತಮ್ಮ ಮನೆಯಿಂದ ಹೊರಗಡೆ ಬಂದು ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ವಿಶ್ ಮಾಡಿದಂತಹ ದೃಶ್ಯಗಳನ್ನ ಗಮನಿಸಿದ್ರಿ, ಧನ್ಯವಾದಗಳನ್ನ ಅರ್ಪಿಸಿದಂತಹ ದೃಶ್ಯವನ್ನ ಗಮನಿಸಿದ್ರಿ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆಯತ್ತ ನಟ ವಿಜಯ್ ಹೆಜ್ಜೆಯನ್ನ ಇಡ್ತಿದ್ದಾರೆ. ಸರ್ಕಾರ ರಚನೆಗೆ ಇರುವಂತಹ ಆಯ್ಕೆಗಳ ಕುರಿತಾಗಿ ನಟ ವಿಜಯ್ ಚರ್ಚೆಯನ್ನ ಮಾಡ್ತಿದ್ದಾರೆ ಎನ್ನುವಂತಹ ಮಾಹಿತಿ. ಯಾಕಂದ್ರೆ ತಮಿಳುನಾಡಿನಲ್ಲಿ ಸದ್ಯಕ್ಕೆ ರಿಸಲ್ಟ್ ಅತಂತ್ರ ಕಾಣಿಸ್ತಾ ಇದೆ. ವಿಜಯ್ ನಿವಾಸದಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ರಾಜಕೀಯ ಸಲಹೆಗಾರ ಜಾನ್ ಆರೋಗ್ಯ ಸ್ವಾಮಿ ಜೊತೆ ಚರ್ಚೆಯನ್ನ ಮಾಡ್ತಿದ್ದಾರೆ ನಟ ವಿಜಯ್. ಏನು ಮಾಡಬಹುದು, ಯಾರ ಜೊತೆ ಮೈತ್ರಿಯನ್ನ ಮಾಡ್ಕೊಳ್ಬೇಕು, ಸರ್ಕಾರ ರಚನೆಗೆ ಇರುವಂತಹ ಮಾರ್ಗಗಳಿಗೇನು, ಇದೆಲ್ಲದರ ಬಗ್ಗೆ ಚರ್ಚೆಯನ್ನ ಮಾಡ್ತಿದ್ದಾರೆ. ಯಾಕಂದ್ರೆ 109 ಕ್ಷೇತ್ರಗಳಲ್ಲಿ ನಟ ವಿಜಯ್ ಅವರ ಪಕ್ಷ ಗೆಲುವಿನತ್ತ ದಾಪುಗಾಲಿಡ್ತಾ ಇದೆ. ಉಳಿದಂತೆ ಎಡಿಎಂಕೆ ಹಾಗೆ ಡಿಎಂಕೆಯ ಸೀಟ್ಗಳ ಸಂಖ್ಯೆಯನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಆಡಳಿತಾರೂಢ ಡಿಎಂಕೆ 58 ಕ್ಷೇತ್ರಗಳು, ಎಡಿಎಂಕೆ 65 ಕ್ಷೇತ್ರಗಳು. ಇತರರು 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ, ಅಂದ್ರೆ ಯಾರ ಜೊತೆಗೂ ಮೈತ್ರಿ ಮಾಡಿಕೊಳ್ಳದೆ ಇದ್ದಂತಹ ಪಕ್ಷಗಳು, ಅವುಗಳ ನಂಬರ್ಸ್ ಅನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬಹಳ ಕುತೂಹಲ ಇರೋದು ವಿಜಯ್ ಸರ್ಕಾರವನ್ನ ರಚನೆ ಹೇಗೆ ಮಾಡ್ತಾರೆ, ಯಾರ ಜೊತೆ ಸೇರ್ಕೊಂಡು ಮಾಡ್ತಾರೆ ಅಂತ ಹೇಳಿ. ಎಡಿಎಂಕೆ ಅವರು ನಟ ವಿಜಯ್ ಅವರ ಜೊತೆಗೆ ಸೇರ್ಪಡೆಯಾಗಿ ಪಕ್ಷವನ್ನ, ಸರ್ಕಾರವನ್ನ ರಚನೆ ಮಾಡುವಂತ ಅವಕಾಶ ಅಂತೂ ಖಂಡಿತ ಇದೆ. ಆದ್ರೆ ವಿಜಯ್ ಎಡಿಎಂಕೆ ಜೊತೆ ಹೋಗ್ತಾರಾ? ಯಾಕಂದ್ರೆ ಈ ಡಿಎಂಕೆ ಹಾಗೆ ಎಡಿಎಂಕೆ ಜೊತೆಗೆ ಮೈತ್ರಿ ಮಾಡಿಕೊಂಡಂತಹ ಪಕ್ಷಗಳಿದ್ದಾವಲ್ಲ, ಅವುಗಳು ಕೂಡ ಕೆಲವು ಸೀಟ್ಗಳಲ್ಲಿ ಗೆಲುವನ್ನ ದಾಖಲು ಮಾಡಿದ್ದಾವೆ ಅಥವಾ ಲೀಡಿಂಗ್ ನಲ್ಲಿದ್ದಾವೆ. ಫಾರ್ ಎಕ್ಸಾಂಪಲ್ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ 2 ಕ್ಷೇತ್ರಗಳಲ್ಲಿ ಲೀಡಿಂಗ್ ನಲ್ಲಿದೆ. ಪಟ್ಟಾಳಿ ಮಕ್ಕಲ್ ಕಚ್ಚಿ ಬಿಜೆಪಿಯ ಜೊತೆ ಮೈತ್ರಿಯನ್ನ ಮಾಡಿಕೊಂಡಿರುವಂತಹ ಪಕ್ಷ 5 ಕ್ಷೇತ್ರಗಳಲ್ಲಿ ಲೀಡಿಂಗ್ ನಲ್ಲಿದೆ. ಕಾಂಗ್ರೆಸ್ 4 ಕ್ಷೇತ್ರಗಳಲ್ಲಿ ಲೀಡಿಂಗ್ ನಲ್ಲಿದೆ. ಮುಸ್ಲಿಂ ಲೀಗ್ 1 ಕ್ಷೇತ್ರದಲ್ಲಿ, ಭಾರತೀಯ ಜನತಾ ಪಾರ್ಟಿ 1 ಕ್ಷೇತ್ರದಲ್ಲಿ. ಹೀಗೆ ವಿದುತಲೈ ವಿಸಿಕೆ ಪಕ್ಷ ಡಿಎಂಕೆ ಜೊತೆ ಮೈತ್ರಿಯಲ್ಲಿರುವಂತಹ ಪಕ್ಷ, ಅವರು 1 ಕ್ಷೇತ್ರದಲ್ಲಿ ಮುನ್ನಡೆಯಲಿದ್ದಾರೆ. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್ ಸಿಪಿಐಎಂ ಅವರು 1 ಕ್ಷೇತ್ರದಲ್ಲಿ ಲೀಡಿಂಗ್ ನಲ್ಲಿದ್ದಾರೆ.
ಈ ಎಲ್ಲ ಕ್ಷೇತ್ರಗಳಿದ್ದಾವಲ್ಲ, ನಟ ವಿಜಯ್ ಅವರಿಗೆ ಇನ್ ಬೇಕಾಗಿರೋದು 8-9 ಕ್ಷೇತ್ರಗಳು. ಅಂದ್ರೆ ಆ ಸರಳ ಬಹುಮತವನ್ನ ಆಧರಿಸಿ 110 ಇದಾವೆ ನಂಬರ್, ಇನ್ನು 8 ಕ್ಷೇತ್ರ ಆದ್ರೆ ಸಾಕು. ಸರಳ ಬಹುಮತದ ಸಂಖ್ಯೆಯನ್ನ ರೀಚ್ ಆಗೋದಕ್ಕೆ ಎಡಿಎಂಕೆಯಂತಹ ದೊಡ್ಡ ಪಕ್ಷದ ನೆರವೇ ಬೇಕು ಅನ್ನುವಂಥ ಅನಿವಾರ್ಯ ಸ್ಥಿತಿಯಲ್ಲಿ ನಟ ವಿಜಯ್ ಅವರು ಇಲ್ಲ. ಆ ಪಕ್ಷಗಳ ಜೊತೆಗೆ ಹೊಂದಾಣಿಕೆ ಅಥವಾ ಆ ಪಕ್ಷಗಳ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದಂತಹ ಸಣ್ಣ ಪುಟ್ಟ ಪಕ್ಷಗಳು 1 ಸೀಟ್ 2 ಸೀಟ್ 4 ಸೀಟ್ 5 ಸೀಟ್ ಗೆದ್ದಂತಹ ಪಕ್ಷಗಳಿದ್ದಾವೆ. ಆ ಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಂಡ್ರೂ ಸಾಕು, ನಟ ವಿಜಯ್ ಅವರು ಆರಾಮಾಗಿ ಸರ್ಕಾರವನ್ನ ರಚನೆ ಮಾಡಬಹುದು. ಸರಳ ಬಹುಮತದೊಂದಿಗೆ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಅವಕಾಶ ಇದೆ. ಆ ಮೂಲಕ ಹಲವು ದಶಕಗಳ ನಂತರ ಡಿಎಂಕೆ ಹಾಗೆ ಎಡಿಎಂಕೆ ತಮಿಳುನಾಡಿನ ಸಾಂಪ್ರದಾಯಿಕ ಎದುರಾಳಿಗಳು, ಇಷ್ಟು ವರ್ಷಗಳ ಕಾಲ ಅಧಿಕಾರವನ್ನ ಅನುಭವಿಸಿದಂತಹ 2 ಪ್ರಮುಖ ಪಕ್ಷಗಳು, ಆ 2 ಪ್ರಮುಖ ಪಕ್ಷಗಳನ್ನ ಹೊರಗಿಟ್ಟು ಆಡಳಿತವನ್ನ ಮಾಡೋದಕ್ಕೆ ನಟ ವಿಜಯ್ ಅವರಿಗೆ ಅವಕಾಶ ಇದೆ. ಆದ್ರೆ ಅದನ್ನ ವಿಜಯ್ ಅವರು ಮಾಡ್ತಾರಾ? ಸಣ್ಣ ಪುಟ್ಟ ಪಕ್ಷಗಳ ಜೊತೆ ಸೇರಿ ಸರ್ಕಾರವನ್ನ ರಚನೆ ಮಾಡ್ತಾರಾ? ಅಥವಾ ಇಫ್ ಇನ್ ಕೇಸ್ ಎಡಿಎಂಕೆ ಮೈತ್ರಿಯ ಆಫರ್ನ ಮಾಡಿದ್ರೆ ಎಡಿಎಂಕೆಯ ಜೊತೆ ಹೋಗ್ತಾರಾ? ಇದು ಇರುವಂತಹ ಕುತೂಹಲ. ಡಿಎಂಕೆ ಜೊತೆ ಸಾಧ್ಯತೆ ಇಲ್ಲ, ಯಾಕಂದ್ರೆ ಅವರು ಚುನಾವಣೆಯನ್ನ ಮಾಡಿದ್ದೇ ಡಿಎಂಕೆಯ ವಿರುದ್ಧ. ಡಿಎಂಕೆಯ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್, ತಮಿಳುನಾಡಿನ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಅವರ ಸರ್ಕಾರದ ವಿರುದ್ಧ, ಅವರ ನೀತಿಗಳ ವಿರುದ್ಧ. ಈ ಬಗ್ಗೆಯೇ ಚುನಾವಣಾ ವಿಚಾರವನ್ನ, ಚುನಾವಣಾ ವಿಷಯವನ್ನ ಪ್ರಸ್ತಾಪ ಮಾಡಿ ನಟ ವಿಜಯ್ ಅವರು ಚುನಾವಣೆಯನ್ನ ಫೇಸ್ ಮಾಡಿದ್ದು. ಯಾರೂ ನಿರೀಕ್ಷೆ ಮಾಡಿಲ್ಲದೆ ಇದ್ದಂತಹ ಒಂದು ಬಿರುಗಾಳಿ ತಮಿಳುನಾಡಿನಲ್ಲಿ ಬೀಸಿದೆ. ಒಂದು ವಿಶ್ಲೇಷಣೆ ಏನು ಅಂತಂದ್ರೆ, ಪ್ರಮುಖವಾಗಿ ಜೆನ್ಸಿಗಳು ನಟ ವಿಜಯ್ ಅವರ ಪರವಾಗಿ ಮತವನ್ನ ಹಾಕಿದ್ದಾರೆ. ಈ ಜೆನ್ಸಿ ವೋಟರ್ಸ್ ಅಂದ್ರೆ ಈ ಫಸ್ಟ್ ಟೈಮ್ ವೋಟರ್ಸ್ ಯಾರಿರ್ತಾರೋ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ನಟ ವಿಜಯ್ ಅವರ ಪರವಾಗಿ ಮತವನ್ನ ಹಾಕಿರುವಂತಹ ಸಾಧ್ಯತೆ ಇದೆ ಅನ್ನುವಂಥ ಚರ್ಚೆ. ಈ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಇದೆಯಲ್ಲ, ಅಂದ್ರೆ ವಿಜಯ್ ಅವರ ಪಕ್ಷ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಮೂಡಬಹುದು ಅಥವಾ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯಬಹುದು ಅನ್ನುವಂಥ ಪ್ರೆಡಿಕ್ಷನ್ ಕೊಟ್ಟಂತಹ ಒಂದು ಸಂಸ್ಥೆ ಆಕ್ಸಿಸ್ ಮೈ ಇಂಡಿಯಾ. ಅವರು ಕೊಟ್ಟಂತಹ ಒಂದು ಸಮೀಕ್ಷೆಯ ಪ್ರಕಾರ ಸುಮಾರು 68% ಫಸ್ಟ್ ಟೈಮ್ ವೋಟರ್ಸ್ ನಟ ವಿಜಯ್ ಅವರ ಪರವಾಗಿ ವೋಟ್ ಅನ್ನ ಹಾಕಿದ್ದಾರೆ. ಅಂದ್ರೆ ಸುಮಾರು 20 ರಿಂದ 29 ವರ್ಷ ವಯಸ್ಸಿನ 59% ಯುವಕರು ನಟ ವಿಜಯ್ ಅವರ ಪರವಾಗಿ ಮತ ಹಾಕಿದ್ದಾರೆ. 30 ರಿಂದ 39 ವರ್ಷ ವಯಸ್ಸಿನ 45% ಮಂದಿ ನಟ ವಿಜಯ್ ಅವರ ಪರವಾಗಿ ಮತ ಹಾಕಿದ್ದಾರೆ. 40 ರಿಂದ 49 ವರ್ಷ ವಯಸ್ಸಿನ 32% ಮಂದಿ ನಟ ವಿಜಯ್ ಅವರ ಪರವಾಗಿ ಮತ ಹಾಕಿದ್ದಾರೆ. 50 ರಿಂದ 59 ವಯಸ್ಸಿನ 20% ಮಂದಿ ನಟ ವಿಜಯ್ ಅವರ ಪರವಾಗಿ ಮತವನ್ನ ಹಾಕಿದ್ದಾರೆ. ಆ ಕಾರಣಕ್ಕಾಗಿನೇ ಓವರ್ ಆಲ್ ಆಗಿ 35%ಗೂ ಅಧಿಕ ಮತವನ್ನ ಪಡೆಯೋದಕ್ಕೆ ವಿಜಯ್ ಸಕ್ಸಸ್ ಆಗಿದ್ದಾರೆ ಅನ್ನುವಂಥ ಚರ್ಚೆಗಳಿದ್ದಾವೆ. ನಟ ವಿಜಯ್ ಅವರ ಮುಂದಿರುವಂತಹ ಸವಾಲ್ ಏನು? ಹಲವು ವೆಲ್ಫೇರ್ ಸ್ಕೀಮ್ಗಳನ್ನ ಅಥವಾ ಗ್ಯಾರಂಟಿಗಳನ್ನ ಘೋಷಣೆ ಮಾಡುವಂತಹ ಕೆಲಸವನ್ನ ಖುದ್ದು ನಟ ವಿಜಯ್ ಕೂಡ ಮಾಡಿದ್ರು. ಟಿವಿಕೆ ಪಕ್ಷದಿಂದ ಗೆದ್ದಿರುವಂತವರಲ್ಲಿ ಬಹುತೇಕರು ಹೊಸ ಮುಖಗಳು, ರಾಜಕೀಯದ ಅನುಭವ ಇಲ್ಲ. ಕೆಲವು ಕ್ಷೇತ್ರಗಳಲ್ಲಂತೂ ಅಭ್ಯರ್ಥಿಯನ್ನ ಫೈಂಡ್ ಔಟ್ ಮಾಡೋದೇ ನಟ ವಿಜಯ್ ಅವರಿಗೆ ಬಹಳ ದೊಡ್ಡ ಟಾಸ್ಕ್ ಆಗ್ಬಿಟ್ಟಿತ್ತು. ಯಾಕಂದ್ರೆ ಚುನಾವಣೆಗೆ ನಿಲ್ಲೋಕ್ ಜನ ಇಲ್ಲ ಅನ್ನುವಂತಹ ಸಿಚುವೇಶನ್ ಇತ್ತು. ಸರ್ಕಾರವನ್ನ ಈಗ ರಚನೆ ಮಾಡೋದೇ ನಟ ವಿಜಯ್ ಅವರಿಗೆ ದೊಡ್ಡ ಸವಾಲು. ಜೊತೆಗೆ ಸಾಲ ಇದೆ ಸರ್ಕಾರದ ಮೇಲೆ. ಹಲವು ಗ್ಯಾರಂಟಿಗಳ ಘೋಷಣೆಯನ್ನ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಪ್ರತಿ ಮಹಿಳೆಗೆ ತಿಂಗಳಿಗೆ 2,500 ರೂಪಾಯಿ ಸಹಾಯಧನವನ್ನ ನೀಡುವುದಾಗಿ ನಟ ವಿಜಯ್ ಘೋಷಣೆ ಮಾಡಿದ್ರು. ವರ್ಷಕ್ಕೆ 6 ಉಚಿತ ಅಡುಗೆ ಅನಿಲದ ಸಿಲಿಂಡರ್ ನೀಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಶಾಲೆಯಿಂದ ಹೊರಗುಳಿಯೋದನ್ನ ತಡೆಯೋಕೆ ವಾರ್ಷಿಕ 15,000 ಸಹಾಯಧನದ ಘೋಷಣೆ ಮಾಡಿದ್ರು. 5 ಲಕ್ಷ ಹೊಸ ಸರ್ಕಾರಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ರು. ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ 4,000 ರೂಪಾಯಿ ಸಹಾಯಧನವನ್ನ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ರು. 5 ಎಕರೆಗಿಂತ ಹೆಚ್ಚು ಭೂಮಿ ಹೊಂದಿರುವಂತಹ ರೈತರಿಗೆ 50% ಸಹಕಾರ ಸಾಲ ಮನ್ನಾದ ಘೋಷಣೆ ಮಾಡಿದ್ರು. ಭತ್ತಕ್ಕೆ 3,500 ಹಾಗೆ ಕಬ್ಬಿಗೆ 4,500 ಕನಿಷ್ಠ ಬೆಂಬಲ ಬೆಲೆಯ ಘೋಷಣೆ ಮಾಡಿದ್ರು. ಪ್ರತಿ ಕುಟುಂಬಕ್ಕೆ 25 ಲಕ್ಷ ಆರೋಗ್ಯ ವಿಮೆಯ ಘೋಷಣೆ ಮಾಡಿದ್ರು. ವೃದ್ಧರು ಹಾಗೆ ವಿಶೇಷ ಚೇತನರಿಗೆ 3,000 ರೂಪಾಯಿ ಮಾಸಿಕ ಸಹಾಯಧನದ ಘೋಷಣೆ ಮಾಡಿದ್ರು. ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣದ ಘೋಷಣೆ ಮಾಡಿದ್ರು.
25 ಲಕ್ಷದವರೆಗೆ ಯುವಕರಿಗೆ ಬಡ್ಡಿ ರಹಿತ ಸಾಲದ ಘೋಷಣೆ ಮಾಡಿದ್ರು. ಇವೆಲ್ಲವನ್ನ ಕಾರ್ಯರೂಪಕ್ಕೆ ತರೋದಿದೆಯಲ್ಲ, ಇದು ನಿಜವಾದ ಸವಾಲು. ಸಾಕಷ್ಟು ವರ್ಷಗಳ ಅನುಭವ ಇರುವಂತಹ ಪಕ್ಷಗಳೇ ಹೆಣಗಾಡ್ತವೆ. ಕರ್ನಾಟಕದಲ್ಲೇ ಗಮನಿಸ್ತಾ ಇದ್ದೀರಿ, ಘೋಷಣೆ ಮಾಡಿದ್ದು 5 ಗ್ಯಾರಂಟಿಗಳನ್ನ. ಆ 5 ಗ್ಯಾರಂಟಿಗಳಿಗೆ ಹಣವನ್ನ ಒದಗಿಸಿಕೊಡೋದಕ್ಕೆ ರಾಜ್ಯ ಸರ್ಕಾರ ಎಷ್ಟು ಸರ್ಕಸ್ ಮಾಡ್ತಾ ಇದೆ, ಅಭಿವೃದ್ಧಿಯನ್ನ ಹಾಗೆ ಗ್ಯಾರಂಟಿಯನ್ನ ಒಟ್ಟಿಗೆ ಸರಿದೂಗಿಸಿಕೊಂಡು ಹೋಗೋದಕ್ಕೆ ಕಾಂಗ್ರೆಸ್ ಅನುಭವಿ ಸರ್ಕಾರ, ಅನುಭವಿ ರಾಜಕಾರಣಿಗಳಿದ್ದಾರೆ, ಮುತ್ಸದ್ದಿ ರಾಜಕಾರಣಿಗಳಿದ್ದಾರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ. ಆದ್ರೂ ಸರ್ಕಾರ ಯಾವ ರೀತಿ ಹೆಣಗಾಡ್ತಾ ಇದೆ ಅನ್ನೋದನ್ನ ನಾವು ಗಮನಿಸಿದ್ದೀವಿ. ಎಂತೆಂಥ ಆರೋಪಗಳು ಈ ವಿಚಾರವಾಗಿ ವಿಪಕ್ಷಗಳಿಂದ ಬರ್ತಾ ಇದೆ ಅನ್ನೋದನ್ನ ಗಮನಿಸಿದ್ದೀವಿ. ಅಂಥದ್ರಲ್ಲಿ ನಟ ವಿಜಯ್ ಅವರಿಗೆ ರಾಜಕೀಯದ ಅನುಭವ ಇಲ್ಲ, ಸರ್ಕಾರವನ್ನ ನಡೆಸಿದಂಥ ಅನುಭವ ಇಲ್ಲ. ಅವರು ಪಕ್ಷವನ್ನ ಘೋಷಣೆ ಮಾಡಿದ್ದೇ 2024 ಫೆಬ್ರವರಿಯಲ್ಲಿ. ಈಗ ವಿದಿನ್ 2 ಇಯರ್ಸ್ ಸರ್ಕಾರವನ್ನ ರಚನೆ ಮಾಡುವಂತಹ ಶಕ್ತಿಯನ್ನ ತಮಿಳುನಾಡಿನ ಮತದಾರ ನಟ ವಿಜಯ್ ಅವರಿಗೆ ಕೊಟ್ಟಿದ್ದಾರೆ. ಘೋಷಣೆ ಮಾಡಿರುವಂತಹ ಇಷ್ಟೂ ಗ್ಯಾರಂಟಿಗಳನ್ನ ಯಾವ ರೀತಿ ಅವರು ಕಾರ್ಯರೂಪಕ್ಕೆ ತರ್ತಾರೆ, ಅದಕ್ಕೆ ಹಣವನ್ನ ಎಲ್ಲಿಂದ ತಗೊಂಡ್ಬರ್ತಾರೆ, ಸರ್ಕಾರದ ಬೊಕ್ಕಸಕ್ಕೆ ಹೊಸ ಸಂಪನ್ಮೂಲಗಳನ್ನ ಯಾವ ರೀತಿ ಹುಡುಕ್ತಾರೆ, ಇದೆಲ್ಲವೂ ಕೂಡ ಚಾಲೆಂಜೇ ನಟ ವಿಜಯ್ ಅವರಿಗೆ. ಆದ್ರೆ ಅದೇನೋ ಹೇಳ್ತಾರಲ್ಲ, ಸಮುದ್ರ ಕೇಳಿದ ಮೇಲೆ ಈಜೋದನ್ನ ಕಲಿಲೇಬೇಕು, ಇಲ್ಲ ಅಂತಂದ್ರೆ ಮುಳುಗ್ ಹೋಗ್ಬಿಡ್ತಾರೆ. ನಟ ವಿಜಯ್ ಅವರು ಸಮುದ್ರ ಕೇಳಿದಾಗಿದೆ, ಅವರೇ ಘೋಷಣೆ ಮಾಡಿದ ಹಾಗೆ ನಿಮಗಾಗಿ ನಾನು ಎಲ್ಲವನ್ನ ಬಿಟ್ಟು ಬಂದಿದ್ದೀನಿ, ನನಗೆ ಒಂದು ಒಳ್ಳೆ ಕರಿಯರ್ ಇತ್ತು, ಐಷಾರಾಮಿ ಜೀವನವನ್ನ ನಾನು ನಡೆಸೋದಕ್ಕೆ ಅವಕಾಶ ಇತ್ತು, ಆದ್ರೆ ನಿಮಗೋಸ್ಕರ ನಾನು ಬಂದಿದ್ದೀನಿ, ನನಗೆ ಅವಕಾಶವನ್ನ ಮಾಡಿಕೊಡ್ಬೇಕು ನೀವು ಅಂತ ಹೇಳಿ ಜನರ ಮುಂದೆ ಮನವಿ ಮಾಡಿದ್ರು. ಜನ ಅಭೂತಪೂರ್ವವಾದಂತಹ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಟಿವಿಕೆ ಪಕ್ಷ ಸೀಟ್ಗಳನ್ನ ಗೆಲ್ಲುವತ್ತ ಮುನ್ನುಗ್ತಾ ಇದೆ. ಒಂದಿಷ್ಟು ಸೀಟ್ಗಳ ಅವಶ್ಯಕತೆ ಅಂತೂ ಖಂಡಿತ ಇದೆ ಸರ್ಕಾರವನ್ನ ರಚನೆ ಮಾಡೋಕೆ. ಆ ಮೈತ್ರಿಯನ್ನು ಕೂಡ ಯಾವ ರೀತಿ ನಟ ವಿಜಯ್ ಮಾಡ್ಕೊಳ್ತಾರೆ ಅನ್ನೋದು ಸದ್ಯಕ್ಕೆ ಕುತೂಹಲವನ್ನ ಕೆರಳಿಸ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.